ಕೋಪಿಂಗ್ ಅಂದ್ರೆ ಈ ಒತ್ತಡ ಕಮ್ಮಿ ಮಾಡಕ್ಕೆ ನಾನು ಏನ್ ಚಟುವಟಿಕೆಗಳು ಮಾಡ್ತೀನಿ ಅಂತ. ಸೊ ಇದರಲ್ಲಿ ನಮ್ಮ ಗುಡ್ ಕೋಪಿಂಗ್ ಅಂತ ಬರುತ್ತೆ, ಒಳ್ಳೆ ಕೋಪಿಂಗ್ ಸ್ಟ್ರಾಟಜಿ ಅಂತ ಬರುತ್ತೆ, ಬ್ಯಾಡ್ ಕೋಪಿಂಗ್ ಸ್ಟ್ರಾಟಜೀಸ್ ಅಂತ ಬರುತ್ತೆ. ಸೊ ಒಳ್ಳೆ ಕೋಪಿಂಗ್ ಅಂದ್ರೆ ಏನು? ಒತ್ತಡ ತುಂಬಾ ಜಾಸ್ತಿ ಆಗಿದೆ, ನಾನು ಇವತ್ತು ಮ್ಯೂಸಿಕ್ ಕೇಳ್ತೀನಿ, ಹೌದಾ? ಇಲ್ಲ ಫ್ರೆಂಡ್ಸ್ ಜೊತೆ ನಾನು ವೀಕೆಂಡಿಗೆ ಡಿನ್ನರಿಗೆ ಹೊರಗೆ ಹೋಗ್ತೀನಿ, ಮೂವಿ ನೋಡ್ತೀನಿ, ಹೌದಾ? ಇಲ್ಲಾಂದ್ರೆ ಜಿಮ್ ಮಾಡ್ತೀನಿ, ಫ್ರೆಂಡ್ಸ್ ಜೊತೆ ಹೋಗಿ ಸಂಡೇ ಕ್ರಿಕೆಟ್ ಆಡ್ತೀನಿ, ಫುಟ್ಬಾಲ್ ಆಡ್ತೀನಿ, ಹೌದಾ? ಇಲ್ಲಾಂದ್ರೆ ಯೋಗ, ಮೆಡಿಟೇಷನ್, ಈ ತರ ನಾನು ಡೈಲಿ ರೆಗ್ಯುಲರ್ ಎದ್ದು ಆಕ್ಟಿವಿಟೀಸ್ ಮಾಡ್ತೀನಿ. ಸೊ ಇದರಿಂದ ನಿಮ್ಮ ದೈಹಿಕ ಆರೋಗ್ಯನೂ ಚೆನ್ನಾಗಾಗತ್ತೆ, ನಿಮ್ಮ ಮಾನಸಿಕ ಆರೋಗ್ಯ ಕಾಪಾಡ್ಕೊಳ್ಳೋಕ್ಕೂ ಈಸಿ ಆಗತ್ತೆ. ಇಲ್ಲ ಬುಕ್ ಓದ್ತೀನಿ, ಬುಕ್ ಬರೀತೀನಿ, ದೀಸ್ ಆರ್ ಆಲ್ ಗುಡ್ ಕೋಪಿಂಗ್ ಸ್ಟ್ರಾಟಜೀಸ್ ಅಂತ ಹೇಳ್ತೀವಿ. ಸೊ ಬ್ಯಾಡ್ ಕೋಪಿಂಗ್ ಸ್ಟ್ರಾಟಜೀಸ್ ಏನಿರ್ಬೋದು ಹೇಳಿ? ಅದೇ ಡೇ ನಾವು ಸೆಲೆಬ್ರೇಟ್ ಮಾಡ್ತಿರೋದು. ಮಚ್ಚ ಸರ್ ಭಾಳ ಬೈದ್ಬಿಟ್ರು, ಬಾ ಹೋಗಿ ಚಾ ತಂದು ಮಾಡೋದು ಬರೋಣ ಅಂತ, ಹೌದಾ? ಫೇಲ್ ಆಗಿದ್ದೀನಿ, ಹೋಗಿ ಒಂದೆರಡು ಪೆಗ್ ಹಾಕಿ ಬರೋಣ ಅಂತೇಳಿ. ಓಕೆ, ಸೊ ನಿಮ್ಮ ಅಡಿಕ್ಷನ್ ಆಲ್ವೇಸ್ ಸ್ಟಾರ್ಟ್ಸ್ ಆಸ್ ಅ ಬ್ಯಾಡ್ ಕೋಪಿಂಗ್ ಸ್ಟ್ರಾಟಜಿ ಅಂತ ಹೇಳ್ತೀವಿ. ಲೈಫಲ್ಲಿ ಏನೋ ಒತ್ತಡ ಬರುತ್ತೆ, ಫೇಲ್ ಆಗಿರ್ತೀರಾ, ಬ್ರೇಕಪ್ ಆಗಿರ್ತೀರಾ, ಅಥವಾ ಏನೋ ಅನ್ಕೊಂಡಂಗೆ ಆಗಿರಲ್ಲ. ಸೊ ಅದಕ್ಕೆ ನೀವೇನ್ ಮಾಡ್ತೀರಾ? ಯು ಗೋ ಇನ್ ಟು ಸಬ್ಸ್ಟೆನ್ಸ್ ಯೂಸ್. ಸೊ ಆ ಥರ ಸ್ಟಾರ್ಟ್ ಮಾಡಿದಾಗ ಮುಂದೆ ಯಾವಾಗಾದ್ರೂ ಒತ್ತಡ ಬರಲಿ, ಲೈಫ್ನಲ್ಲಿ ಏನೇ ಸ್ಟ್ರೆಸ್ ಬರಲಿ, ನಿಮ್ಗದು ಹ್ಯಾಬಿಟ್ ಆಗ್ಬಿಡುತ್ತೆ. ನನಗೀಗ ಸ್ಟ್ರೆಸ್ ಆಗ್ತಾ ಇದೆ, ಕೆಲಸ ಸಿಗ್ತಾ ಇಲ್ಲ, ಎಕ್ಸಾಮ್ನಲ್ಲಿ ಕ್ಲಿಯರ್ ಮಾಡ್ತಾ ಇಲ್ಲ, ಅದಕ್ಕೆ ಹೋಗಿ ಕುಡಿತೀನಿ. ಸೊ ಅದೇ ಥರ ಸೈಕಲ್ ಆಗಿ ಹ್ಯಾಬಿಟ್ ಆಗಿ ನಮ್ಮ ಅಡಿಕ್ಷನ್ ಸ್ಟಾರ್ಟ್ ಆಗುತ್ತೆ. ದಿಸ್ ಈಸ್ ಹೌ ಅಡಿಕ್ಷನ್ ಸ್ಟಾರ್ಟ್ಸ್. ಅರ್ಥ ಆಗ್ತಾ ಇದೆನಾ?